ದೇವರಿಗೆ ನಮಸ್ಕಾರ ಹೀಗೆ ಮಾಡ್ಬೇಕಂತ, ದೇವರು ನೋಡಿದ ತಕ್ಷಣ ಬೀಳ್ಬೇಕಂತ. ನಮ್ಮಲ್ಲಿ ನಮಸ್ಕಾರಕ್ಕೆ ಹೇಳ್ತಾರೆ ನೋಡಿ, ದಂಡ ಪ್ರಣಾಮಗಳು, ದಂಡ ಪ್ರಣಾಮ, ಸಾಷ್ಟಾಂಗ ದಂಡ ಅಂತಾರೆ. ನಮ್ದು ಯಾರ್ದು ದಂಡ ಪ್ರಣಾಮ ಇಲ್ಲ ರೀ. ನಿಮ್ಗೆ ಹಾಗೆ ಮಾಡಲೇಬೇಕು ಅಂದರೆ ಕೈಯಲ್ಲಿ ಒಂದು ದಂಡ ಹಿಡ್ಕೊಂಡು ಅದನ್ನು ಬಿಡಿ, ಅದು ಹೇಗೆ ಬೀಳುತ್ತೋ ಹಾಗೆ ಬಿದ್ದರೆ ಅದು ದಂಡ ಪ್ರಣಾಮ. ಚೆನ್ನಾಗಿ ಹೇಳಿದ್ರಿ ಆಚಾರ್ಯ. ಸುಮ್ಮನೆ ಒಂದು ಪ್ರದಕ್ಷಿಣೆ ಮಾಡಿದ್ರೆ ಸಾಕಾಗಿದೆ, ಮಂಡಿ ನೋವು. ನೀವು ಹೇಳೋ ಹಾಗೆ ಬಿದ್ದರೆ ಜನ್ಮದಲ್ಲಿ ಮತ್ತಿನ್ನು ನಮಸ್ಕಾರ ಉದ್ಯಾಪನೆ ಅದು ಮಾಡೋ ಹಾಗೆ. ಹಾಗಾದ್ರೆ ಒಂದು ಕೆಲಸ ಮಾಡಿ, ಇನ್ನೊಂದು ಐಡಿಯಾ ಇದೆ. ನಿಜವಾಗಿಯೂ ದೇವರಿಗೆ ಮಾಡಿದ್ರೆ ಹಾಗೆ ಮಾಡ್ಬೇಕ್ರಿ. ನೋಡಿ, ಅವಳು ಹಾಗೆ ದಂಡವತ್ ಕೋಲಿನಂತೆ ಬಿದ್ದುಬಿಟ್ಲಂತೆ. ನಮಗೂ ಹಾಗೆ ಬೀಳ್ಬೇಕು ಅಂತ ಆಸೆ. ಏನು ಮಾಡಿಬಿಡಿ, ತುಂಬ ಈಸಿ ಮೆಥಡ್ ನಿಮ್ಗೆ ಹೇಳ್ತೇನೆ. ನೀವು ಯಾವುದೋ ಫಂಕ್ಷನ್ ಮನೇಲಿ ಓಡಾಡ್ತಿರ್ತೀರಿ, ಅದು ಪಂಚಯೋ ಸೆರಗೋ ಸೀರೆಯೋ ಹೊಸಲ್ಗೋ ದಾಟಿ ಬೀಳ್ತೀರಿ. ಬಿದ್ದಾಗ ದೇವರಿಗೆ ಹೇಳಿ, ಸ್ವಾಮಿ ಇದೇ ನಮಸ್ಕಾರ ಬರ್ಕೊಂಬಿಡು, ಅಂಡರ್ಲೈನ್ ಇದೆ, ಈ ಥರ ನಮಸ್ಕಾರ ನನ್ನ ಜನ್ಮದಲ್ಲಿ ನಾ ಮಾಡಲ್ಲ, ಇದು ಮಾಡಿದ್ದೀನಿ, ಇದು ಒಂದೇ ನನ್ನ ಲೈಫ್ ಟೈಮ್ ನಮಸ್ಕಾರ ಅಂತ ಬರ್ಕೊಳ್ಳಿ. ಬಿದ್ದಾಗ ದೇವರ ಸ್ಮರಣೆ ಬಂದರೆ ಭಗವಂತ ಅದನ್ನೇ ನಮಸ್ಕಾರ ಅಂತ ತಗೊಳ್ತಾನವನು. ಈಗ ನಿಮ್ಗೆ ಲಿಗಮೆಂಟ್ ಏನಾಗಿದೆ ಅಂತ ಅನ್ಕೋಣ, ನೀವು ಸ್ಪೀಡಾಗಿ ರಿಕವರಿ ಆಗ್ಬೇಕಲ್ವಾ, ಅದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಫುಡ್. ಸ್ಮರಣೆ ಬಂದರೆ ಭಗವಂತ ಅದನ್ನೇ ನಮಸ್ಕಾರ ಅಂತ ತಗೊಳ್ತಾನವನು. ಸುಲಭನೋ ಹರಿ ತನ್ನವರನು ಅರಗಳಿಗೆ ಬಿಟ್ಟಗಲನು, ರಮಾದವನ ಬಲಿಸಲರಿಯದ ಪಾಮರರು ಬಳಲುವರು ಬಬದೊಳಗೆ ಹೊರಳಿ ಮಲಗುವುದೇ ಹರಿಗೆ ವಂದನೆಯು. ನಡೆವ ಎಲ್ಲ ನಡೆಗೆ ಆತನಿಗೆ ಪ್ರದಕ್ಷಿಣೆ. ಎದ್ದಾಗ ಬಿದ್ದಾಗ ಕೂತಾಗ ಆಕಳಿಸುವಾಗ ಭಗವಂತನ ಸ್ಮರಣೆ ಮಾಡಿದರೆ ಸಾಕು, ಭಗವಂತ ಸ್ವೀಕಾರ ಮಾಡ್ತಾನೆ. ಆ ಭಗವಂತನ ನೋಡ್ತಾ ಈ ತಾಯಿಗೆ ಭಕ್ತಿಯ ಭಾರ ಹೆಚ್ಚಾಗಿ ದಂಡವತ್ ಬಿದ್ದುಬಿಟ್ಲ. ಸಾಮಾನ್ಯ ಹೆಣ್ಣುಮಕ್ಳು ಮಾಡುವ ಹಾಗಿಲ್ಲ ಹಾಗೆ ನಮಸ್ಕಾರ. ಅವ್ರದ್ದು ಪಂಚಾಂಗ 5 ಅಂಗಗಳು ಮಾತ್ರ ಸ್ಪರ್ಶ ಆಗ್ಬೇಕು, ನಮ್ದು 8 ಅಂಗ, ಅವ್ರದ್ದು 5. ಆದ್ರೆ ಇಲ್ಲಿ ಹೆಣ್ಣುಮಗಳು ಅದಿತಿ ಪೂರ ನಮಸ್ಕಾರ ಮಾಡಿದ್ದಾಳು ದಂಡವತ್ತು. ಯಾಕಂದ್ರೆ ಅವಳಿಗೆ ನಿಂತ್ಕೊಳ್ಳಿಕ್ಕಾಗ್ಲಿಲ್ಲ. ಇದು ತುಂಬಾ ಭಾರವಾದದ್ದನ್ನ ಭುಜದಲ್ಲಿ ಇಟ್ರೆ ಭಾರದ ಭಾರಕ್ಕೆ ಕುಗ್ಗಿ ಬಗ್ಗಿ ತಗ್ಗಿ ಬಾಗುವಂತೆ ಅವಳು ಬಗ್ಬಿಟ್ಲು. ಅವಳಿಗೆ ದೇವರ ಮೇಲೆ ಭಕ್ತಿಯ ಭಾರ ಹೆಚ್ಚಾಗಿ ಭಗವಂತ ನನ್ನ ಕಂಡಾಗ ಆದರದಿಂದ ಬಿದ್ದಿದ್ದಾಳೆ. ಸೋತ್ತಾಯ ಬಹಳ ಕಷ್ಟಪಟ್ಟು ಮೇಲೆದ್ಲು. ಬದ್ಧಾಂಜಲಿ 2 ಕೈಯನ್ನ ಮುಗಿದಿದ್ದಾಳೆ. ಇಡೀ ಸ್ಥಿತ ಸ್ತೋತ್ರ ಮಾಡ್ಲಿಕ್ಕೆ ಆರಂಭ ಮಾಡಿದ್ದಾಳೆ. ಸ್ತೋತ್ರ ಮಾಡ್ಬೇಕಾದ್ರೆ ದೇವರು ನೋಡ್ತಾ ಮಾಡ್ಬೇಕಲ್ಲ. ನಸೇಹ ಆನಂದ ಜಲಾಕುಲೇಕ್ಷಣ. ಅವಳು ಕಣ್ತುಂಬ ನೀರು ತುಂಬ್ಕೊಂಡ್ಬಿಟ್ಟಿದ್ದೀನಿ, ಆನಂದ ಬಾಷ್ಪ. ನಾನು ಮಾಡಿದ ಪೂಜೆಗೂ ದೇವರು ಒಲದ್ನಲ್ಲ. ಬಬೂವ ತುಷ್ಣೀಂ ಪುಲಕಾಕಲಾಕೃತಿ, ರೋಮಾಂಚನ, ಮೈ ಕೂದಲೆಲ್ಲ ನೀವಿರಿ ನಿಂತಿದೆ. ತದ್ದರ್ಶನ ಉತ್ಸವ ಗಾತ್ರವೇ ಪಟು, ಎಂದು ನೋಡ್ಲಿಕ್ಕೆ ಬಾರದ ಆ ಭಗವಂತನನ್ನ ಕಂಡಾಗ ಇವಳಿಗೆ ಗಡಗಡ ಕೈ ಕಾಲೆಲ್ಲ ನಡುಗ್ತಾ ಇದೆಯಂತೆ. ಪ್ರೀತ್ಯಾಶನಯ ಗದ್ಗದಯ ಗಿರಾಹರಿಂ ತುಷ್ಟಾಭಾಸ ದೇವಿಯ ದಿತಿ ಕುರುದ್ವ. ಪ್ರೀತಿ ಅಂದ್ರೆ ಭಕ್ತಿ, ಭಕ್ತಿಯಿಂದ ಶನೈ ಮೆಲ್ಗೆ ಗದ್ಗದಯ. ಅವಳಿಗೆ ಕಂಠ ಅದು ಸ್ಪಾಂಟೇನಿಯಸ್ ಆಗಿ ಬರ್ತಿಲ್ಲಂತೆ ಸ್ತೋತ್ರ. ದೇವರ ಮುಂದೆ ಸ್ತೋತ್ರ ಮಾಡುವಾಗ ಹೇಗೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಕೆಲವರು ಸ್ತೋತ್ರ ಮಾಡುವಾಗ ಕೂಗ್ಕೊಳ್ತಾರೆ. ಏನು ದೇವ್ರಿಗೇನು ಕಿವುಡ ಅಂತ. ನಮ್ಮ ಮನೇಲೆ ಯಾರು ಜೋರಾಗಿ ಕೂಗಿದ್ರೆ ಅಮ್ಮನ ಮುಂದೆ ನಿಂತು ಮಕ್ಕಳು ಅಮ್ಮ ಅಂದ್ರೆ ಏನ್ ನಂಗೇನು ಕಿವಿಡನ ಮೆಲ್ಲು ಕೂಗು ಅಂತಾರಲ್ಲ. ದೇವ್ರಿಗೇನು ಕಿವಿಡೇನ್ರಿ? ಕೆಲವು ಸ್ತೋತ್ರ ಮಾಡುವಾಗ ಏನು ಕೂಗಿ ಕಿರುಚಿ ಎಲ್ಲ ಮಾಡ್ತಾರೆ. ಒಂದೇ ಕೂಗಳತ್ತೆ. ಭಗವಂತನಿಗೆ ಜೋರಾಗಿ ಕೂಗಬೇಕಾದಿಲ್ಲ, ಮೆಲ್ಲಗೆ ಹೇಳಿದ್ರು ಕೇಳ್ತಾನ್ರಿ. ಪ್ರೀತ್ಯ ಶನೈ ಗದ್ಗದಯ. ನಿಜವಾಗಿ ದೇವರಲ್ಲಿ ಭಕ್ತಿ ಇದ್ರೆ ನಿಮಗೆ ಸ್ತೋತ್ರ ಹೇಳುವಾಗ ಕಂಠ ಬಿಗಿದು ಬರಬೇಕು. ಉದ್ವೀಕ್ಷತೆ ಸಾ ಪಿಬತೀವ ಚಕ್ಷುಷ ರಮಾಪತಿಂ ಯಜ್ಞಪತಿಂ ಜಗತ್ಪತಿಂ. ಅವಳೇನ್ ಮಾಡ್ತಾ ಇದ್ದಾಳೆ? ದೇವರನ್ನ ನೋಡಿದ್ಲು. ಹೇಗೆ ನೋಡ್ತಾಳೆ? ಉದ್ವೀಕ್ಷತಿ, ಭಗವಂತನನ್ನ ನುಂಗುವಂತೆ ನೋಡ್ತಾ ಇದ್ದಾಳೆ. ಅದೇನಂದ್ರೆ ದೇವರ ಸೌಂದರ್ಯವನ್ನ ಕಣ್ಣುಗಳಿಂದ ಎಳ್ಕೊಳ್ತಾ ಇದ್ದಾಳೆ, ಪಾನ ಮಾಡ್ತಾ ಇದ್ದಾಳೆ. ಇದರರ್ಥ ಕಣ್ಣು ದೊಡ್ಡದು ಮಾಡ್ಕೊಂಡ್ಲ. ದೊಡ್ಡ ಕಣ್ಣು ಮಾಡಿ ದೇವರನ್ನ ನೋಡ್ಬೇಕ್ರಿ. ನಾವು ನೋಡೋವರೆಗೂ ಚೆನ್ನಾಗೇ ಹೋಗ್ತೀವಿ ರೀ. ದೇವ್ರ ಹತ್ರ ಹೋದಾಗ ಕಣ್ಣು ಮುಚ್ಕೊಳ್ಳಿ. ದೇವ್ರ ಹತ್ರ ಹೋದಾಗ ಕಣ್ಣು ಮುಚ್ಕೊಳ್ಳೋದಾದ್ರೆ ಹೋದ್ರಿ ಯಾಕೆ? ನೋಡಿ, ಅರ್ಚಕರು ದೇವರ ಹತ್ರ ಆ ಮಂಗಳಾರತಿಯನ್ನ ಯಾಕೆ ಹಿಡಿತಾರೆ ಗೊತ್ತಾ? ದೂರದಲ್ಲಿ ನಿಂತ ನಿಮಗೆ ದೇವರ ಮುಖ ಚಂದ ಕಾಣ್ಲಿ. ನೋಡಿ ಅವನ ಮುಖ ಹೇಗೆ ಅರಳಿದೆ. ಆ ಅರಳಿದ ಭಗವಂತನ ಮುಖವನ್ನ ಹೃದಯದಲ್ಲಿ ಚಿಂತನೆ ಮಾಡಿದರೆ ನಿಮ್ಮ ಮುಖನೂ ಅರಳತ್ರಿ. ನಮ್ಮ ಮುಖ ಅರಳೋದೇ ಇಲ್ಲ ರೀ. ಈ ಫೋಟೋಗ್ರಾಫರ್ಗೆ ತಲೆ ಕೆಟ್ಟೋಗ್ಬೇಕು. ಅವ್ನು ಕೈ ಮುಗಿತಾ ಇರ್ತಾನೆ. ಸ್ಮೈಲ್ ಪ್ಲೀಸ್, ಸ್ಮೈಲ್ ಪ್ಲೀಸ್, ಸ್ಮೈಲ್ ಪ್ಲೀಸ್ 150 ಹೇಳಿದ್ರೆ ಕೆಟ್ಟದಾಗ ಮುಖ ಕೊಡ್ತಾನೆ. ಬರಲ್ಲ ಅದು. ಹಾಗೆ ಮುಖ ಅರಳಬೇಕು. ಅರಳಿದ ಮುಖ ದೇವರದು. ಅವನ್ ನೋಡ್ಬೇಕು, ಕಣ್ ತುಂಬ ತುಂಬಿಕೊಳ್ಬೇಕು. ಇವಳು ಉದ್ವೀಕ್ಷತಿ ಸ ಪಿಬತೀವ ಚಕ್ಷುಷ. ಭಗವಂತನ ಸೌಂದರ್ಯವನ್ನ ಕಣ್ಣುಗಳಿಂದ ಪಾನ ಮಾಡ್ತಾ ಇದ್ದಾಳೆ. ಯಾರ್ದು? ರಮಾಪತಿಂ ಯಜ್ಞಪತಿಂ ಜಗತ್ಪತಿಂ. ಆ ಭಗವಂತನ ನೋಡಿ ಸ್ತೋತ್ರ ಮಾಡ್ತಾ ಇದ್ದಾಳೆ. 3 ಸ್ತೋತ್ರ. ಎಂತಹ ಅದ್ಭುತವಾದ ಸ್ತೋತ್ರ ಮಾಡಿದ್ದಾಳೆ. ಭಗವಂತ ಭಾರಿ ತೃಪ್ತನಾದ. ಅದಿತಿ ದೇವಿ ಮಾಡಿದ ದೇವರ ಸ್ತೋತ್ರ ಇದು. ಯಜ್ಞೇಶ ಯಜ್ಞ ಪುರುಷ ಅಚ್ಯುತ ತೀರ್ಥಪಾದ
ಶ್ರವಣ ಮಂಗಲ ನಾಮಧೇಯ ಆಪನ್ನಲೋಕ ವೃಜಿನೋಪಚಮೋದಯಾದ್ಯ ಶನ್ನಕೃದೀಶ ಭಗವನ್ ನವಸನ್ನನಾಥ ಯಜ್ಞೇಶ ಯಜ್ಞಪುರುಷಾಚ್ಯುತ ತೀರ್ಥಪಾದ ಗಂಗೆಯನ್ನ ಪಡೆದ ಪಾದವುಳ್ಳವ. ಮಾಡುವ ಎಲ್ಲ ಕರ್ಮಗಳು ಯಜ್ಞಾನುಸಂಧಾನವಾಗಿ ಮಾಡಿದಾಗ ಭಗವಂತ ಯಜ್ಞರೂಪದ ಕರ್ಮಗಳನ್ನು ಸ್ವೀಕಾರ ಮಾಡುವವ. ತೀರ್ಥಶ್ರವ, ಯಾರ ಕಥೆಯನ್ನ ಶ್ರವಣ ಮಾಡುವುದರಿಂದ ಎಲ್ಲ ಪಾಪಗಳು ಪರಿಹಾರ ಆಗುತ್ತೋ ಅಂಥವ ನೀನು. ಶ್ರವಣ ಮಂಗಲ ನಾಮಧೇಯ, ನಿನ್ನ ನಾಮಸ್ಮರಣೆ ಕೇಳಿದ್ರೆ ಸಾಕು ಮಂಗಳವನ್ನು ಉಂಟು ಮಾಡುವಂತವ. ಭುವನ ಪಾವನ ವೆನಿಪಲ ಕುಮೀದವನ ಮಂಗಳ ಚರಿತೆ. ಭುವನ ಪಾವನ, ಜಗತ್ತಿಗೆ ಪರಮ ಪವಿತ್ರವಾದಂಥದ್ದು ನಿನ್ನ ಕೀರ್ತಿ ಅಂತ ಆ ಭಗವಂತನನ್ನ ಅನೇಕ ರೀತಿಯಿಂದ ಸ್ತೋತ್ರ ಮಾಡ್ತಾ ವಿಶ್ವಾಯ ವಿಶ್ವಭವನ ಸ್ಥಿತಿ ಸಂಯಮಾಯ ಸ್ವೈರಂ ಗೃಹೀತ ಪುರುಷಕ್ತಿ ಗುಣಾಯ ಭೂಮ್ನೆ ಸ್ವಚ್ಛಾಯ ಚಕ್ರದುಪಮಿತ ಪೂರ್ಣಬೋಧ ವ್ಯಾಪಾದಿತತ್ಮ ತಮಸೆ ಹರಯೇ ನಮಸ್ತೆ. ವಿಶ್ವಾಯ, ಭಗವಂತನಿಗೆ ವಿಶ್ವ ಅಂತ ಹೆಸರು. ವಿಶ್ವ ಅಂದ್ರೆ ವಿಷ್ಣು ಸಹಸ್ರನಾಮದ ಮೊದಲ ಹೆಸರು ಅಲ್ವಾ. ವಿಶ್ ಅಂದ್ರೆ ಪ್ರವೇಶ, ವಿಶ್ ಪ್ರವೇಶನೆ ಅಂತ. ಎಲ್ಲರ ಒಳಗೆ ದೇವರು ಪ್ರವೇಶ ಮಾಡಿದ್ದಾನಾದ ಕಾರಣ ಅವನಿಗೆ ವಿಶ್ವ. ಇನ್ನೊಂದು ವ್ಯಾಪ್ತ ಅಂತ. ವ್ಯಾಪ್ತ ಅಂದ್ರೆ ಹೊರಗೂ ಇದ್ದಾನೆ ಒಳಗೂ ಇದ್ದಾನೆ. ಸುಮ್ಮನೆ ನಿಮಗೆ ನೆನಪಿರ್ಲಿ ಅಂತ ನಾ ಈಗ ಹೇಳಿದ್ ನೀವು ಮರೆಯೋದೇ ಇಲ್ಲ. ದೇವರಿಗೆ ವಿಶ್ ಅಂತ ಕರೀತಾರೆ. ಯಾಕೆ ವಿಶ್ ಅಂದ್ರೆ ವಿಷ ಪ್ರವೇಶ, ನಮ್ಮೊಳಗೆ ಪ್ರವೇಶ ಮಾಡಿದ್ದಾನೆ, ನಮ್ಮೊಳಗಿದ್ದಾನೆ, ಅದಕ್ಕೆ ಅವನಿಗೆ ವಿಶ್ ಅಂತ ಹೆಸರು. ನೀವು ನೋಡಿ, ಬೆಳಗ್ಗೆ ಇದ್ದು ಹೋದಾಗ, ಯಾವಾಗಲೂ ಹೋದಾಗ ನಿಮ್ಮ ಎದುರಿಗೆ ಯಾರು ಕಂಡ್ರು ನಿಮ್ಮನ್ನು ಏನ್ ಮಾಡ್ತಾರೆ? ವಿಶ್ ಮಾಡ್ತಾರ್ರಿ, ಅಂತಾರೆ, ಹಲೋ ಅಂತಾರೆ. ಯಾಕಂತಾರೆ ಗೊತ್ತಾ? ಒಳಗೆ ವಿಶ್ ಇರೋದ್ರಿಂದಲೇ ನಿಮ್ಮನ್ನು ವಿಶ್ ಮಾಡೋದು. ಒಳಗಿರೋನ್ ಹೋಗ್ಬಿಟ್ರೆ ಮನೆ ಮುಂದೆ ಮಲಗಿಸಿದ್ರೆ ಆ ಮಲಗಿಸಿರೋನ್ ನೋಡಿ ಹಾಯ್ ಅಂತಾರ, ಹಲೋ ಅಂತಾರ ಅನ್ನಲ್ಲ. ಯಾಕಲ್ಲಿ ಯಾರಿಲ್ಲ? ವಿಶ್ ಮಾಡ್ಲಿಕ್ಕೆ ವಿಶ್ ಇಲ್ಲ. ವಿಷ ಪ್ರವೇಶನೆ ಎಲ್ಲ ಪ್ರಾಣಿ ಪ್ರಪಂಚದ ಒಳಗೆ ಅಂತರ್ಧ್ರುವಾಯ ಅನುಪಲಭ್ಯ ವರ್ತ್ಮನೆ, ಎಲ್ಲರ ಹೃದಯದ ಒಳಗೆ ಪ್ರವೇಶ ಮಾಡಿ ನಮ್ಮ ಇರುವಿಕೆಗೆ, ನಮ್ಮ ಎಕ್ಸಿಸ್ಟೆನ್ಸ್ಗೆ ಕಾರಣನಾಗಿದ್ದಾನಾದ ಕಾರಣ ವಿಶ್ವಾಯ ವಿಶ್ವಭವನ ಸ್ಥಿತಿ ಸಂಯಮಾಯ, ಈ ಜಗತ್ತಿನ ಸೃಷ್ಟಿ ಸ್ಥಿತಿ ನೇಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷವನ್ನ ಮಾಡುವವ. ಸ್ವೈರಂ ಗೃಹೀತ ಪುರುಷಕ್ತಿ ಗುಣಾಯ ಭೂಮ್ನೆ, ಸ್ವೇಚ್ಛೆಯಿಂದ ತ್ರಿಗುಣಗಳನ್ನ ಸೃಷ್ಟಿ ಸ್ಥಿತ್ಯಾದಿಗಳಲ್ಲಿ ತೊಡಗಿಸಿದವ. ಸ್ವಚ್ಛಾಯ ಚತ್ವದುಪ ಬ್ರಹ್ಮಿತ ಪೂರ್ಣಬೋಧ, ಗುಣಪೂರ್ಣನಾದವ, ನಿಮ್ಮ ಯಾವುದೇ ದೋಷ ಇಲ್ಲದ ಸದಾ ಅಭಿವ್ಯಕ್ತವಾಗಿರ್ತಕ್ಕಂಥ ಜ್ಞಾನ ಆನಂದದಿಂದ ಕೂಡಿದವ, ಸಚ್ಚಿದಾನಂದ ವಿಗ್ರಹ. ಹೇ ಭಗವಂತ, ಹರಯೇ ನಮಸ್ತೆ. ಭಗವಂತ ನಿನಗೆ ನಮಸ್ಕಾರ ಮಾಡ್ತೇನೆ. ಯಾರು ನಿನ್ನ ದರ್ಶನ ಮಾಡ್ತಾರೆ ಅವರಿಗೆ ಆಯು ಪರಂಬಪುರ ವಿಷ್ಟಮ ತುಲ್ಯ ಲಕ್ಷ್ಮೀ, ಅವ್ರಿಗೆಲ್ಲ ಸಿಗುತ್ತೋ. ನೀನು ಅನುಗ್ರಹ ಮಾಡಿದ್ರೆ ಸಿಗಲಾರದ್ದೇನಿದೆ ಅಂದಮೇಲೆ ನನ್ನ ಮಕ್ಕಳಿಗೆ ನಾನು ಬಯಸಿದ್ದು ಸಿಗದೇ ಇರತ್ತಾ? ಅರ್ಥ ಏನು? ಸಿಕ್ಕೇ ಸಿಗತ್ತೆ ಅಂತ ಅವಳೇ ಹೊರ ಕೇಳ್ಕೊಂಡು ಅವಳೇ ತಗೊಂಡು ದೇವರಂದು ಬಾರಿ ಇದೆಯಮ್ಮ, ನೀನು ಸಾಮಾನ್ಯ ಅಲ್ಲ, ನಾನೇನು ಕೊಡ್ಬೇಕಾದ್ರೆ ಎಲ್ಲ ನೀನೇ ತಗೊಂಡ್ಬಿಟ್ಟಿಯಲ್ಲ. ಕೆಲವರು ಇದು ಅದಕ್ಕೆ ಫ್ರೀನಾ ಅಂತ ಫ್ರೀಗಿರೋದನ್ನ ಮೊದಲು ಎತ್ಕೊಂಡ್ಬಿಡ್ತಾರೆ, ಆಮೇಲೆ ಕೊಟ್ಟರು ಕೊಡಿ ಬಿಟ್ರೆ ಬಿಡಿ ಅನ್ನೋ ಹಾಗೆ ಇಲ್ಲಿ ಹೇಳ್ತಾ ಇದ್ದಾಳೆ. ಭಗವಂತ ಅಂದ, ಅಮ್ಮ ನೀನು ಇಷ್ಟು ಕಠಿಣವಾದ ತಪಸ್ಸು ಯಾಕೆ ಮಾಡಿದೆ ಅಂತ ನನ್ಗೆ ಗೊತ್ತು. ನೀನೇನು ವರ ಕೇಳಬೇಡ, ನೀನು ಯಾಕೆ ಮಾಡಿದೆ ನನಗೆ ಗೊತ್ತು. ಇದರರ್ಥ ಆ ಅಮ್ಮಂದು ಮಾತ್ರ ಅಲ್ಲ, ನಮ್ಮೆಲ್ಲರಿಗೂ ಭಗವಂತನಿಗೆ ಗೊತ್ತು. ನಾವು ತಿರುಪ್ತಿಗೆ ಹೋದ್ರೆ ಸಾಕು, ತಿಮ್ಮಪ್ಪ ನಮ್ಮನ್ನು ನೋಡಿದ್ರೆ ಸಾಕು, ನಂಗೆ ಗೊತ್ತು ನೀ ಯಾಕೆ ಬಂದೆ ಅಂತ ನಂಗೆ ಗೊತ್ತು. ನೀನೇನು ಹೇಳ್ಬೇಡ, ಸುಮ್ಮನೆ ಹೋಗ್ತಾ ಇಲ್ಲ. ತಿಮ್ಮಪ್ಪನ ಹತ್ರ ನೋಡಿ ಹೋಗುವಾಗ, ಅಲ್ಲಿ ಜೈ ವಿಜಯರ ಹತ್ರ ಹೋಗುವಾಗಲೇ ಈ ಕೈ ಹಿಡ್ಕೊಂಡು ಹೋಗ್ಬೇಕ್ರಿ, ಗೋವಿಂದ ಗೋವಿಂದ ಅನ್ಕೊಂಡು. ದೇವ್ರ ಹತ್ರ ಹೋದ್ಮೇಲೆ ನೀವು ಗೋವಿಂದ ಮಾಡೋಕ್ಕಾಗೋದೇ ಇಲ್ಲ. ಯಾಕಂದ್ರೆ ಈ ಕೈ ಎತ್ತೋದ್ರೊಳಗೆ ಈ ಕೈ ಹಿಡ್ಕೊಂಡು ಎಳೆದ್ಬಿಟ್ಟಿರ್ತಾರೆ, ಈ ಕೈ ಟಚ್ ಆಗಕ್ಕೆ ಬಿಡಲ್ಲ. ಅದು ಎಳಿತಾರಲ್ಲ ಅವ್ರು ಎಳೆಯೋದಲ್ಲ, ಅವ್ರ ಒಳಗೆ ನೀವು ನೋಡೋ ದೇವ್ರಿಗೆ ಅವನೇ ಎಳೆಯೋದು, ಅವನೇ ಎಳಿಸಿದ್ದು. ಹೇಳ್ಬಿಡು, ಕೈ ಎಳ್ಬಿಡು. ಯಾಕಂದ್ರೆ ಮೊದಲು ಹೀಗಂತಾರೆ, ನೆಕ್ಸ್ಟ್ ಹೀಗಂತ ಮೊದಲು ಕೈ ಮುಗಿಯೋದು, ಆಮೇಲೆ ಏನೋ ಕೇಳೋ ಕೈ ಎಳ್ಬೇಕು. ನೀವು ಬುದ್ಧಿವಂತರಾದ್ರೆ ಜೈ ವಿಜಯರ ಹತ್ರ ಹೋಗ್ತಾರಲ್ಲ, ಅಲ್ಲಿಂದ ಗೋವಿಂದ 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 ನೋಡಿ ಬಂದಿರೋದೇ ತಿಮ್ಮಪ್ಪನ ನೋಡ್ಲಿಕ್ಕೆ ಅಲ್ವಾ. ಕೆಲವ್ರು ಹಂಗಲ್ಲ, ತಿಮ್ಮಪ್ಪನ ಗರ್ಭುಣೆ ಬಂದು ಆ ಕಡೆ ಈ ಕಡೆ ನೋಡ್ತಿರ್ತಾರೆ. ಯಾಕಂದ್ರೆ ನಮ್ಮನ್ನು ಯಾರು ಎಳೆದಾಕ್ತಾರೆ? ಇರೋರೆಲ್ಲ ಎಳೆದಾಕಕ್ಕೆ ಇರೋ. ನಿಮ್ ಚಿಕ್ಕಪ್ಪನ ಮಗ ಇದ್ರು ಕೂಡ ನಿಮ್ಮನ್ನು ಎಳೆದೇ ಅಲ್ವಾ. ಅವ್ರು ನೋಡ್ಬೇಡಿ, ನೀವು ಬಂದಿರೋದು ಯಾರನ್ನು ನೋಡ್ಲಿಕ್ಕೆ?
भुवनेश्वर्यै नमः भुवनेश्वर्यै नमः सकलजुगवस्त्रं समर्पयामि नमः स्वाहा